ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ವ್ಲಾಗ್. ನನ್ನ ಹೆಸರು ನಿಶ್ಚಿತಾ ಅಂತ. ಇಷ್ಟು ದಿನ ನಾನು ಮಿನಿ ವ್ಲಾಗ್ಸ್ ಮಾಡ್ತಿದ್ದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಮಿನಿ ವ್ಲಾಗ್ಸ್ಗೆ ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ದೆ ಹಾಗೆ ನನ್ನ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ. ಸೊ ನನ್ನ ಹಸ್ಬೆಂಡ್ ನನ್ನ ಬರ್ಡೇಗೆ ಅಂತ ಫುಲ್ಲು ಡ್ರೈ ಫ್ರೂಟ್ಸ್ ಕೊಟ್ಬಿಟ್ಟಿದ್ರು. ಹೆಂಗೆ ಖಾಲಿ ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ನನಗೊಂದು ಐಡಿಯಾ ಬಂದಿದೆ, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ. ಸೊ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ. ನಾನಿಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ ಮತ್ತು ಆಲ್ಮಂಡ್ಸ್ ತೊಗೊಂಡಿದ್ದೀನಿ, ವಾಲ್ನಟ್, ಬ್ಲೆಂಡ್ ಆಗೋಕ್ಕೆ ಡೇಟ್ಸ್, ಇದರಲ್ಲಿ ಸನ್ಫ್ಲವರ್ ಸೀಡ್ಸ್, ಫ್ಲಕ್ಸ್ ಸೀಡ್ಸ್ ಮತ್ತು ಪಂಪ್ಕಿನ್ ಸೀಡ್ಸ್ ಎಲ್ಲ ಮಿಕ್ಸ್ ಆಗಿದೆ. ಸೊ ಅದನ್ನು ತೊಗೊಂಡಿದ್ದೀನಿ. ಬ್ಲೆಂಡ್ ಆಗೋದಕ್ಕೆ ಡೇಟ್ಸ್ ತೊಗೊಂಡಿದ್ದೀನಿ. ಸೊ ಈಗ ಬೇಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನಿಲ್ಲಿ ಒಂದು ಬಾಣಲಿ ತೊಗೊಂಡಿದ್ದೀನಿ. ಬಾಣಲಿ ಬಿಸಿ ಆಗ್ತಿದೆ. ಇದಕ್ಕೆ ನಾನೀಗ ತುಪ್ಪ ಹಾಕೊಂಡಲೇ ಮಾಡಿರೋದು ಇದು ನಮ್ಮ ಮಮ್ಮಿ. ಈಗ 2 ಸ್ಪೂನ್ಸ್ ತುಪ್ಪ ಹಾಕೊತಿದ್ದೀನಿ. ಒಂದೊಂದೇ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ ಗೀಯಲ್ಲಿ. ಇಲ್ಲಿ ಫಸ್ಟು ಕ್ಯಾಶ್ಯೂಸ್ನ ಫ್ರೈ ಮಾಡ್ಕೊತಿದ್ದೀನಿ ಚೆನ್ನಾಗಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು, ಜಾಸ್ತಿ ಏನಾಗೋದು ಬೇಡ. ಎಲ್ಲ ಸಪ್ರೇಟ್ ಹುರ್ಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಅಂತ. ಏನು ಹೇಳಿ ಗೈಸ್, ನಾನು ಫಸ್ಟ್ ವ್ಲಾಗ್ ಅಲ್ವಾ, ಸೊ ನನಗೆ ಅಷ್ಟು ಮಾತಾಡೋಕ್ಕೆ ಕಂಫರ್ಟಬಲ್ ಅನ್ನಿಸ್ತಿಲ್ಲ. ಈಗ ಆಲ್ಮಂಡ್ ಹಾಕ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಆಲ್ಮಂಡನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ ನೋಡಿ. ಕ್ಯಾಶ್ಯೂಸ್ನ ಇಷ್ಟು ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮಂಡನ್ನ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ರೋಸ್ಟ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಮಗ ನೋಡಿ ಗೈಸ್, ಈಗ ಸ್ನಾನ ಮಾಡ್ಕೊಂಡು ಬಂದಿದ್ದಾನೆ ಕ್ಯೂಟಾಗಿ. ಕ್ಯೂಟ್ ಮರಿ ಇದು. ಹಾಯ್ ಮಾಡು ಚರಿ, ಸ್ಮೈಲ್ ಮಾಡಿಬಿಡಲಿ. ಸ್ಮೈಲ್ ಮಾಡು, ಸ್ಮೈಲ್ ಕೊಡು, ಸ್ಮೈಲ್. ಕಳ್ಳ 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 ರಕ್ಷ ತಗೊಳ್ಳ. ಸ್ಮೆಲ್ಲು PF ಬ್ಯಾಲೆನ್ಸ್ ಚೆಕ್ ಮಾಡೋದು ನಿಮ್ಗೆಲ್ಲ ಕ್ಲಿಯರ್ ಆಗಿದೆ. ಆಲ್ಮಂಡ್ಸ್ ಆಲ್ಮೋಸ್ಟ್ ಈಗ ಆಗಿದೆ. ಈಗ ಇದನ್ನು ಸಪ್ರೇಟ್ ಇಟ್ಕೊತಿದ್ದೀನಿ. ಈಗ ವಾಲ್ನಟ್, ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ ರೋಸ್ಟ್ ಆಗಿದೆಯಾ ಇಲ್ಲ ಅಂತ. ನಾನಿಲ್ಲಿ ಪದೇ ಆಯಿಲ್ ಪದೇ ತುಪ್ಪ ಹಾಕ್ಕೊತಿಲ್ಲ. ನಾನು 2 ಸ್ಪೂನ್ಸ್ ಅಷ್ಟೇ ಯೂಸ್ ಮಾಡಿರೋದು. ಅದರಲ್ಲೇ ಎಲ್ಲ ಡ್ರೈ ಫ್ರೂಟ್ಸ್ನ ರೋಸ್ಟ್ ಮಾಡ್ಕೊತೀನಿ. ಈಗ ಸನ್ಫ್ಲವರ್ ಸೀಡ್ಸ್, ಪಂಪ್ಕಿನ್ ಸೀಡ್ಸ್, ಫ್ಲಕ್ಸ್ ಸೀಡ್ಸ್ ಎಲ್ಲ ಇದೆ ಇದರಲ್ಲಿ. ಸೊ ಇದನ್ನು ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ. ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಿಲ್ಲ, ಎಲ್ಲೋ ಒಂದು ಕಡೆ ನೋಡ್ತಾ ಇದ್ದೀನಿ. ನೋಡಿ ಅನ್ಸಾಲ್ಟೆಡ್ ಪಿಸ್ತಾ ಕೂಡ ಯೂಸ್ ಮಾಡ್ಬೋದು, ಬಟ್ ನಾನು ಯೂಸ್ ಮಾಡಿಲ್ಲ. ಇವಾಗ ಇದು
ರೋಸ್ಟ್ ಆಗಿದೆ. ಇದನ್ನು ಈಗ ಡೇಟ್ಸ್ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಡೇಟ್ಸ್ನ ಹಾಕ್ಕೊಳ್ತೀನಿ. ಡೇಟ್ಸ್ನ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ಅದರೊಳಗಿರೋ ಬೀಜ ಎಲ್ಲ ಬಿಡಿಸ್ಕೊಳ್ಬೇಕು. ಡೇಟ್ಸ್ ಹಾಕೋಕ್ಕಿಂತ ಮುಂಚೆ ಅದರೊಳಗಿರೋ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಂಬಂದು ನಾನು ನಿಮಗೆ ಸಿಗ್ತೀನಿ. ಖರ್ಜೂರ ಸೀಡ್ಸ್ನೆಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ತುಪ್ಪ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು. ಅಂಜೀರ ಕೂಡ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಿ. ಖರ್ಜೂರ ಮತ್ತು ಅಂಜೀರನ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಆಫ್ ಮಾಡಿ ಸ್ವಲ್ಪ ಕೂಲ್ ಆಗೋಗ್ಬಿಟ್ಟು ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು. ಸೊ ಇಲ್ಲಿ ನಾನು ಖರ್ಜೂರ ಮತ್ತು ಅಂಜೀರನ ಫ್ರೈ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಎಲ್ಲ ಕೂಲ್ ಆದಮೇಲೆ ಗ್ರೈಂಡ್ ಮಾಡೋಣ. ಇದನ್ನೆಲ್ಲ ಈಗ ಸ್ವಲ್ಪನೇ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಜಾಸ್ತಿನೂ ಗ್ರೈಂಡ್ ಮಾಡೋದು ಬೇಡ, 1-2 ಟೈಮ್ಸ್ ಮಾಡಿದ್ರೆ ಸಾಕು. ಖರ್ಜೂರ ಮತ್ತು ಅಂಜೀರನೂ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಈ ಮಿಕ್ಸ್ಚರ್ಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ಬಿಸಿ ಮಾಡ್ಕೊಂಡಿರೋ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಬಿಸಿ ಇರುವಾಗಲೇ ಸ್ವಲ್ಪ ಉಂಡೆ ಕಟ್ಬಿಡ್ಬೇಕು, ಇಲ್ಲಾಂದರೆ ಅದು ಉಂಡೆ ಕಟ್ಟೋದಕ್ಕಾಗಲ್ಲ. ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.